ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಖ್ಯಾತಘಟ್ಟ ಸರ್ಕಾರಿ ಪ್ರೌಢಶಾಲೆ. ಒಂದು ಕಾಲದಲ್ಲಿ ನೂರಾರು ವಿದ್ಯಾರ್ಥಿಗಳಿಂದ ಕಿರಿದಿದ್ದ ಈ ಶಾಲೆ ಇಂದು ನಿಶಬ್ದವಾಗಿ ಖಾಲಿಯಾಗಿರುವ ದೃಶ್ಯ ಮನಸ್ಸಿಗೆ ಬೇಸರ ಮೂಡಿಸುತ್ತದೆ. ಒಂದೇ ಕೊಠಡದಲ್ಲಿ 100 ಮಂದಿ ಕೂತು ಕಲಿತ ದಿನಗಳು, ಆ ಗದ್ದಲ, ಆ ಚೈತನ್ಯ ಇವೆಲ್ಲವೂ ಈಗ ನೆನಪುಗಳಿಗಾಗಿ ಉಳಿದಿವೆ. ಇಂದು ಶಾಲೆಯ ವಿಶಾಲ ಆವರಣ ಖಾಲಿಯಾಗಿದ್ದು, ನೋಡಿದರೆ ಇಲ್ಲಿ ಹೊಸ ಡಿಗ್ರಿ ಕಾಲೇಜು ನಿರ್ಮಿಸಬಹುದೆನ್ನುವಷ್ಟು ಜಾಗ ಇದೆ. ಆದರೂ ವಿದ್ಯಾರ್ಥಿಗಳಿಲ್ಲದೆ ಶಾಲೆ ಬಿಕೋ ಎನ್ನುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದಕ್ಕೆ ಮುಖ್ಯ ಕಾರಣವೇನು ಎಂಬ ಪ್ರಶ್ನೆಗೆ ಜನರು ಹೇಳುವ ಉತ್ತರ ಒಂದೇ: ಗುಣಮಟ್ಟದ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ. ಈ ಎರಡನ್ನು ಸರಿಯಾಗಿ ಒದಗಿಸಿದರೆ ಖಂಡಿತವಾಗಿಯೂ ಮಕ್ಕಳು ಮತ್ತೆ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡುತ್ತಾರೆ ಎಂಬ ವಿಶ್ವಾಸ ಸ್ಥಳೀಯರದು. ಖಾಸಗಿ ಶಾಲೆಗಳಲ್ಲಿ ದೊರೆಯುವ ಸೌಲಭ್ಯಗಳನ್ನೇ ಸರ್ಕಾರಿ ಶಾಲೆಗಳಿಗೆ ನೀಡಿದರೆ ಈ ರೀತಿಯ ಶಾಲೆಗಳನ್ನು ಉಳಿಸುವುದು ಸಾಧ್ಯ ಎಂದು ಹಳೆಯ ವಿದ್ಯಾರ್ಥಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗಾದರೂ ಸರ್ಕಾರ ಗಮನಹರಿಸಿ ಸರ್ಕಾರಿ ಶಾಲೆಗಳ ಪುನರುಜ್ಜೀವನಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ. ಸರ್ಕಾರಿ ಪ್ರೌಢಶಾಲೆ ಖ್ಯಾತಘಟ್ಟ ನೋಡಿ ಹೆಂಗಿದೆ ಅಂದರೆ ಯೂನಿವರ್ಸಿಟಿ ಕಟ್ಬೋದು, ಡಿಗ್ರಿ ಕಾಲೇಜು ಯೂನಿವರ್ಸಿಟಿ ಕಟ್ಟಬೇಕು, ಅಷ್ಟು ಸ್ಪೇಸ್ ಇದೆ ಇದು ನೋಡಿ. ಹಾಗೇನೆ ಎಷ್ಟು ವಿಶಾಲವಾಗಿದೆ ಅಂತ. ಹಿರಿಯ ವಿದ್ಯಾರ್ಥಿಗಳು ಕಾಂಪೌಂಡ್ ಎಲ್ಲ ಕಟ್ಟಿ ತುಂಬ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ. ಡಿಗ್ರಿ ಕಾಲೇಜ್ ಓಪನ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಆದರೂ ಪ್ರೌಢಶಾಲೆಗೆ ಮಕ್ಕಳನ್ನ ಏನಕ್ಕೆ ಸೇರಿಸ್ತಾ ಇಲ್ಲ? ಗ್ರಾಮೀಣ ಭಾಗದಲ್ಲಿ ಏನಕ್ಕೆ ಸೇರಿಸ್ತಾ ಇಲ್ಲ ಅಂದರೆ ಒಂದೇ ಆನ್ಸರು: ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ. ಇವೆರಡೇ ಜನಗಳು ಕೇಳ್ತಾ ಇರೋದು. ಇದನ್ನೇ ಇವೆರಡು ಕೊಟ್ಟರೆ ಸರ್ಕಾರಿ ಶಾಲೆಗೂ ಮಕ್ಕಳು ಬರ್ತಾರೆ. ಜನಗಳಿಗೇನು ತಲೆ ಕೆಟ್ಟೋಗಿಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಬಸ್ ಹತ್ತಿಸಿ ಬೇರೆ ಕಡೆ ಕಳ್ಸೋಕ್ಕೆ. ಎಲ್ಲ ಮಧ್ಯಮ ವರ್ಗ ಬಡವರೇ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದು. ಮತ್ತು ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾ ಇರೋರು ಅದೇ ಕಷ್ಟಪಟ್ಟು ಏನೋ ಭವಿಷ್ಯ ಚೆನ್ನಾಗಾಗಲಿ ಅಂತ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಇದೊಂದು ಕೆಲಸ ಮಾಡಿದ್ರೆ ಎಷ್ಟು ವಿಶಾಲವಾಗಿದೆ ನೋಡಿ. ಗಾರ್ಡನ್ ಎಲ್ಲ ಬೇಸಿಗೆಲೆಲ್ಲ ಒಣಗೋಗಿದೆ. ಇಲ್ಲೇ ಮುಂದೆ ಹೋಗ್ತಾ ಇರೋರೆಲ್ಲ ಹಿರಿಯ ವಿದ್ಯಾರ್ಥಿಗಳೇ ನೋಡಿ. ಆ ಹೊಸ ಕಾಂಪೌಂಡ್ ಎಲ್ಲ ಇವರೇ ಹಿರಿಯ ವಿದ್ಯಾರ್ಥಿಗಳು ಮುಂದೆ ನಿಂತು ಕಟ್ಸಿರೋದು. ಮುಂದೆ ಕಾಣಿಸ್ತಾ ಇರೋ ಕಾಂಪೌಂಡು ಹಾಂ ನೋಡಿ ಹಂಗೆ ಸೆಕ್ಯೂರ್ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಹಿರಿಯ ವಿದ್ಯಾರ್ಥಿಗಳು ಕೈ ತೊಗೋಬೇಕು. ನೀವು ಸರ್ಕಾರಿ ಶಾಲೆ ಉಳಿಸೋ ಜವಾಬ್ದಾರಿನ ನೀವು ಕೈಗೆ ತೊಗೊಂಡ್ರೆ ಒಂದು ಹಂತಕ್ಕೆ ನಾವು ಹೋಗ್ಬೋದು. ಎಲ್ಲ ಬಿಲ್ಡಿಂಗ್ ಒಂದೊಂದು ಸೆಕ್ಷನ್ ನಾವು 100 ಜನ ಕೂತ್ಕೊತಿದ್ವಿ. ನಮ್ಗೆ ಜಾಗ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಇವತ್ತೇನಪ್ಪ ಎಲ್ಲ ಕೂತ್ಕೊಳ್ಳೋಕೆ ಐತೆ, ಒಳ್ಳೆ ಟೀಚರ್ಸ್ ಅವ್ರೆ, ಎಲ್ಲ ಚೆನ್ನಾಗಿ ಸವಲತ್ತು ಐತೆ, ಉಪಯೋಗಿಸ್ಕೊತಾ ಇಲ್ಲ. ಒಂದೊಂದು ಸೆಕ್ಷನ್ 100 ಜನ ಹನಿ ಕೂಡಿದ್ರೆ ಹಳ್ಳ, ತೆರೆ ತೆರೆ ಬಳ್ಳ ಅಂತಾರಲ್ಲ, ಸ್ಟ್ರೆಂತ್ ಬತ್ತು ಅಂತಂದ್ರೆ ಸರ್ಕಾರಿ ಶಾಲೆ ಬೀಟ್ ಹೊಡಿ ಕಷ್ಟ ಆಗುತ್ತಾ? ಒಂದೊಂದು ಸೆಕ್ಷನ್ 100 ಜನ ಕೂತ್ಕೊಳ್ತಾ ಇದ್ರಂತೆ. ನೋಡಿ ನಮಗೆ ಹೇಳ್ತಾ ಇದ್ದಾರೆ ಅವರು, ವಿರೋಧ ಎಲ್ಲಿರುವುದಿಲ್ಲವೋ ಅಲ್ಲಿ ಜಯವೆಂಬುದು ಇರುವುದಿಲ್ಲ ಅಂತ ಬರ್ನಾಡ್ ಶಾ ಹೇಳಿರೋದು. ಏನಿಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಏನು ಕೊಡ್ತಾ ಇದೆ ಸರ್ಕಾರಿ ಶಾಲೆಗೆ ಕೊಟ್ಟು ಸರ್ಕಾರಿ ಶಾಲೆ ಉಳಿಸೋ ಪ್ರಯತ್ನ ಮಾಡೋಣ. ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಮುಂದೆ ಎಲ್ಲ ಮಟ್ಟ ಮಾಡಿ ಮಣ್ಣೆಲ್ಲ ಒಡಿಸಿದ್ದಾರೆ. ಮಟ್ಟ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಕಪಿ ಸೇರ್ಕೊಬಿಟ್ಟೈತೆ ಇಲ್ಲಿ HM ಅಂದ್ಬಿಟ್ಟು. ಆ ಕಪಿ ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ವಂತ. STMC ಸಂಘದವ್ರಿಗೆ ಒಂಚೂರು ಸಹಕಾರ ಕೊಡ್ತಾ ಇಲ್ವಂತ. ಈವನ್ ಯಾವುದಾದ್ರು ಫಂಡು ಸರ್ ಹೇಳಿ, ಯಾರೋ ಹೇಳ್ತಾ ಇದ್ರಲ್ಲ, CSR ಫಂಡ್ ತೊಗೊಂಡು ಮಾಡ್ಸೋಕ್ಕೂ ಇದು ಮಾಡ್ತಾ ಇಲ್ಲ. ಹಿರಿಯ ವಿದ್ಯಾರ್ಥಿಗಳ ಸಂಘ ರಚನೆ ಮಾಡೋಕ್ಕೂ ಸಹಕಾರ ಕೊಡ್ತಾ ಇಲ್ಲ. ಸರ್ ಯಾರೋ ಹೇಳ್ತಾ ಇದ್ರಲ್ಲ, ದಯವಿಟ್ಟು ಹೇಳಿ ಆ ಕೋಡೆ ಅಧ್ಯಕ್ಷರೇ ಏನೇನು ಸಮಸ್ಯೆ ಇದೆ ಎಲ್ಲ ಹೇಳಿ. ನಮ್ಗೆ ಹಳೆ ವಿದ್ಯಾರ್ಥಿಗಳ ಭಾಗದವರು ಒಂದು ರಿಜಿಸ್ಟರ್ ಸಂಘದ ಒಂದು ರಿಜಿಸ್ಟರ್ ಮಾಡ್ಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ನೆನಪೋಸ್ಕರ ಗುರುವಂದನಾ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಮಂಡ್ಯ ಡಿಸ್ಟಿಕ್ಗೆ ಕಿರುಗ್ನೂರು ಅಂತ ಗುರುವಂದನಾ ಕಾರ್ಯಕ್ರಮ ಅವ್ರು ಮಾಡಿದ್ರು. ಯಾಕೆಂತಂದ್ರೆ ಎಷ್ಟು ಜನ ನಮ್ಮ ಮಂಡ್ಯ ಜಿಲ್ಲಾ ಸ್ನೇಹಿತರಿದ್ದಾರೆ. ಅದನ್ನ ಸಫರ್ ತಗೊಂಡು ಮಾಡೋದಲ್ಲ, ಟೈಮ್ ಕೊಟ್ಕೊಂಡು ನಮ್ಮ ಖ್ಯಾತಗಳ ಸ್ಕೂಲು ಅವಾಗ ಮಕ್ಳು ಹಾಕಿಲ್ಲ ಅಂತ ಬಹಳ ಹಳೆ ಶಿಕ್ಷಕರು ಇದ್ರು, ಅವರೆಲ್ಲ ಕರ್ಸಿದ್ವಿ.
ಗುರುವಂದನೆಗೆ. ಬಟ್ ಎಲ್ಲ ದುಃಖದಲ್ಲೇ ಮಾತಾಡ್ತಾರೆ, ಹುಡುಗರಿಲ್ಲ. ಶಿಕ್ಷಕರಾಗಿ ಮಲ್ಲನವರು ಈ ಶಾಲೆಗೆ ಫಸ್ಟ್ ಬರ್ತಾರೆ. ಇಲ್ಲೆಲ್ಲ ಒಂದ್ಸಲ ಗುಂಡಿ ಬಿದ್ದಿತ್ತು, ಅದನ್ನ ಮಟ್ಟ ತಟ್ಟಿಸಿ ಇಲ್ಲಿನ ಒಬ್ಬ ಕುಗ್ರಾಮದ ವಿದ್ಯಾರ್ಥಿಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನ ಏನೊಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಸರನ್ನ ಮಾಡಿದ್ರು. ಅವರು ಇಲ್ಲೇ ಅಪಾಯಿಂಟೆಡ್ ಮತ್ತೆ ಇಲ್ಲೇ ರಿಟೈರ್ಮೆಂಟ್, ಸತತ 30 ವರ್ಷಗಳ ಕಾಲ ಇಲ್ಲೇ ದೈಹಿಕ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು. ಅವರು ನಿರ್ವಹಿಸಿದ ಸಂದರ್ಭದಲ್ಲಿ ಇಲ್ಲಿದ್ದಂತ ಹಲವಾರು ವಿದ್ಯಾರ್ಥಿಗಳು ತನ್ನ ದೈಹಿಕ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೂಡ ಗಳಿಸಿದ್ದಾರೆ. ಹಾಗೆಯೇ ಅವರ ಗುರುವಂದನ ಸಮಾರಂಭದಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿ ಓದಂತ ಹಳೆ ವಿದ್ಯಾರ್ಥಿಗಳ ಬಳಗ ಮತ್ತೆ ಏನು ಕ್ರೀಡಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಮುಂದಾಳತ್ವದಲ್ಲಿ ಒಂದು ಅದ್ಭುತವಾದಂತ ಗುರುವಂದನ ಕಾರ್ಯಕ್ರಮವನ್ನು ಮಾಡಿದ್ವಿ. ಇಡೀ ಮಂಡ್ಯ ಜಿಲ್ಲೆನಲ್ಲಿ ಯಾರು ಮಾಡಿದಾರೋ ಏನೋ ನಮ್ಗೆ ಗೊತ್ತಿಲ್ಲ. ನಮ್ಮ ಮಾಹಿತಿ ಪ್ರಕಾರ ನಾವು ಆ ಮಟ್ಟಿಗೆ ಮಾಡಿದ್ವಿ. ಏನು ಊರಿನ ಒಳಗಡೆಯಿಂದ ಅವ್ರನ್ನ ಮೆರವಣಿಗೆ ಕರ್ಕೊಂಡು ಬಂದು ಚಿನ್ನದ ಉಂಗುರವನ್ನ ಮಾಡಿಸಿ, ಚಿನ್ನದ ಬ್ರಾಸ್ಲೆಟ್ ಅನ್ನ ಮಾಡಿಸಿ ಅವ್ರನ್ನ ಗುರುವಂದನೆ ಮಾಡಿ ಕಳ್ಸಿದ್ವಿ. ಯಾಕೆಂತಂದ್ರೆ ಅವರಿಂದ ಈ ಮಟ್ಟದ ಅಭಿವೃದ್ಧಿ ಆಗಿತ್ತು. ಬಟ್ ಆನಂತರ ನಾವು ಹಿರಿಯ ವಿದ್ಯಾರ್ಥಿಗಳ ಬಳಗವನ್ನ ಕಟ್ಕೊಂಡಿದೀವಿ. ಅದೊಂದು ಸಂಘ ರಿಜಿಸ್ಟ್ರೇಷನ್ ಆಗ್ಬೇಕು. ಇದು ಸರ್ಕಾರ ಏನ್ ಮಾಡ್ತದೆ, ಗೊಂದಲದ ಆದೇಶವನ್ನ ಮಾಡುತ್ತೆ. ಒಂದು ಸರ್ಕಾರ ಹೇಳೋದೇನಪ್ಪಾ ಅಂತಂದ್ರೆ, ನೀವು ಹಳೆಯ ವಿದ್ಯಾರ್ಥಿಗಳನ್ನ ಬಳಗ ಕಟ್ಕೊಂಡು ಒಂದು ಸಂಘವನ್ನ ಶಾಲೆನ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ. ಹಳೆಯ ವಿದ್ಯಾರ್ಥಿಗಳ ಬಳಗವನ್ನ ಕಟ್ಕೊಂಡ ನಂತರ ಅವ್ರ ಕಾರ್ಯಚಟುವಟಿಕೆ ಮಾಡಬೇಕಾದ್ರೆ ಒಂದು ಸ್ಥಳ ಬೇಕೇ ಬೇಕು. ಆ ಸ್ಥಳವನ್ನ ಸರ್ಕಾರನೇ ಕೊಡಬೇಕು. ಯಾರಿಗೆ? ಹಿರಿಯ ವಿದ್ಯಾರ್ಥಿಗಳ ಬಳಗಕ್ಕೆ. ಹಿರಿಯ ವಿದ್ಯಾರ್ಥಿಗಳನ್ನ ಕಟ್ಕೊಂಡು ಇಲ್ಲೇನು ರಾಜಕೀಯ ಮಾಡಕ್ ಬರಲ್ಲ. ಆದ್ರೆ ಏನ್ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಗೆ ಯಾವುದೇ ರೀತಿಯ ಸೌಲಭ್ಯನ ಕೊಡೋದಿಲ್ಲ, ಅಂದ್ರೆ ಕೊಠಡಿ ಕೊಡಲ್ಲ, ಇನ್ನೊಂದು ಕೊಡಲ್ಲ ಅಂತ ಹೇಳ್ತಾರೆ. ಅದು ಅವೈಜ್ಞಾನಿಕ. ಸರ್ಕಾರ ಒಂದು ಆದೇಶವನ್ನ ಮಾಡ್ತು ಅಂತಂದ್ರೆ ಅದರ ಆಗು ಹೋಗುಗಳನ್ನ ಪರಿಶೀಲನೆ ಮಾಡಿ ಅನಂತದಲ್ಲಿ ಮಾಡಬೇಕು. ಶಿಕ್ಷಣ ಮಂತ್ರಿಗಳು ಏನ್ ಮಾಡ್ತಾರೆ, ಆದೇಶವನ್ನ ಮಾಡ್ತಾರೆ, ಹಳೆ ವಿದ್ಯಾರ್ಥಿಗಳ ಬಳಗವನ್ನು ಕಟ್ಕೊಂಡು ಶಾಲೆ ಅಭಿವೃದ್ಧಿ ಮಾಡಿರ್ತಾರೆ. ನಾವು ರೆಡಿ ಇದೀವಿ ಅದಕ್ಕೆ. ನಾವಿಲ್ಲಿ ಓದಂತಿಯವರು, ನಾವು ಇಲ್ಲಿ ಇದನ್ನ ಪಡೆದ್ರಿಂದ. ಬಟ್ ಇದಕ್ಕೆ ಪೂರಕವಾಗಿ ಏನು ಸವಲತ್ತುಗಳನ್ನ ಕೊಡಬೇಕು, ಅದಕ್ಕೆ ಶಿಕ್ಷಣ ಇಲಾಖೆ ಒದಗಿಸ್ಕೊಡ್ಬೇಕು. ಎಲ್ಲೋ ಆ ಧೋರಣೆಯಲ್ಲಿ ಅದು ಮುಂದುವರಿಬೇಕು ಅಂತ ನಾನು ಕೇಳ್ಕೊಳ್ತೀನಿ.